ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ 31ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಒಂದು ಸಂದರ್ಭದಲ್ಲೂ ಕೂಡ ದೇಶದಲ್ಲಿ ಸಿಲಿಂಡರ್ ಬಿಕ್ಕಟ್ಟು ಅನ್ನೋದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಮಧ್ಯಪ್ರಾಚ್ಯ ಯುದ್ಧ, ದೇಶದಲ್ಲಿ ಸಿಲಿಂಡರ್ ಬಿಕ್ಕಟ್ಟು ಜಾಸ್ತಿ ಆಗ್ತಾ ಇದೆ. ರೊಟ್ಟಿ ಕೇಂದ್ರಗಳಿಗೂ ಕೂಡ ಇದೀಗ ಸಿಲಿಂಡರ್ ಸಂಕಷ್ಟದ ಬಿಸಿ ತಟ್ಟಿದೆ. ಜೋಳದ ರೊಟ್ಟಿ ಪ್ರಿಯರಿಗೆ ದರ ಏರಿಕೆಯ ಬಿಸಿ ತಟ್ಟಿದೆ. ಯಾದಗಿರಿಯ ವಿವಿಧೆಡೆ 100ಕ್ಕೂ ಅಧಿಕ ರೊಟ್ಟಿ ಕೇಂದ್ರಗಳಿವೆ. ಸಿಲಿಂಡರ್ ಸಮಸ್ಯೆಯಿಂದಾಗಿ ಜೋಳದ ರೊಟ್ಟಿಯ ದರವನ್ನ ಏರಿಕೆ ಮಾಡಲಾಗಿದೆ. ಜೋಳದ ರೊಟ್ಟಿಗೆ 7 ರೂಪಾಯಿ ಬದಲು 8 ರೂಪಾಯಿ ಹೆಚ್ಚಳವನ್ನು ಮಾಡಿರುವಂಥದ್ದು. ವಾಣಿಜ್ಯ ಸಿಲಿಂಡರ್ ಖರೀದಿ ಮಾಡಿ ರೊಟ್ಟಿ ಮಾಡ್ತಿದ್ದಾರೆ ಮಹಿಳೆಯರು. ರೊಟ್ಟಿ ದರ ಏರಿಕೆಯಿಂದ ವ್ಯಾಪಾರ ಕಡಿಮೆ ಆಗ್ತಾ ಇದೆ ಅಂತ ತಮ್ಮ ಅಳಲನ್ನ ಕೂಡ ತೋಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಪರಿಣಾಮ ಎಲ್ಲಾ ಕಡೆನೂ ಕೂಡ ಈ ಸಿಲಿಂಡರ್ ಸಂಕಷ್ಟ ಅನ್ನೋದು ತಟ್ಟುತ್ತಾ ಇದೆ. ಜೋಳದ ರೊಟ್ಟಿ ಪ್ರಿಯರಿಗೆ ಇದೀಗ ದರ ಏರಿಕೆಯ ಬಿಸಿ ತಡ್ತಾ ಇರುವಂಥದ್ದು. ಯಾದಗಿರಿಯ ವಿವಿಧೆಡೆ 100ಕ್ಕೂ ಅಧಿಕ ರೊಟ್ಟಿ ಕೇಂದ್ರಗಳಿವೆ. ರೊಟ್ಟಿ ಕೇಂದ್ರಗಳಿಗೂ ಕೂಡ ಗ್ಯಾಸ್ ಬಿಸಿ ತಡ್ತಾ ಇದೆ. ತಮ್ಮ ಅಳಲನ್ನ ಕೂಡ ತೋಡ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಸಿಲಿಂಡರ್ ರೇಟ್ ಜಾಸ್ತಿ ಆಗ್ತಾ ಇದೆ, ಗ್ರಾಹಕರು ಬರ್ತಾ ಇಲ್ಲ, ಅದರಿಂದ ಅವ್ರಿಗೂ ಕೂಡ ಲಾಸ್ ಆಗ್ತಾ ಇದೆ. ಹಾಗಾಗಿ 7 ರೂಪಾಯಿಗೆ ರೊಟ್ಟಿಯನ್ನ ಕೊಡ್ತಾ ಇದ್ರು ಹಿಂದೆ, ಆದ್ರೆ ಇದೀಗ ಅದನ್ನ 8 ರೂಪಾಯಿಗೆ ಮಾಡಿದ್ದಾರೆ. ದರವನ್ನ ಏರಿಕೆ ಮಾಡಿದ್ದಾರೆ. ಜೋಳದ ರೊಟ್ಟಿ ಪ್ರಿಯರಿಗೆ ದರ ಏರಿಕೆಯ ಬಿಸಿ ತಡ್ತಾ ಇದೆ. ಯಾದಗಿರಿ ಅಂತ ಜಾಗದಲ್ಲಿ ರೊಟ್ಟಿ ಪ್ರಿಯರು ಕೂಡ ಜಾಸ್ತಿ ಇರ್ತಾರೆ, ಜೊತೆಯಲ್ಲಿ ಜಾಸ್ತಿ ರೊಟ್ಟಿಗಳನ್ನ ತಿಂತಾ ಇರ್ತಾರೆ. ಆದ್ರೆ ಇದೀಗ ದರ ಏರಿಕೆಯ ಬಿಸಿ ಕೂಡ ಗ್ರಾಹಕರನ್ನ ತಡ್ತಾ ಇರುವಂಥದ್ದು. ಒಂದ್ ಕಡೆನಲ್ಲಿ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳನ್ನ ತೆಗೆದುಕೊಂಡು ಬಂದು ರೊಟ್ಟಿಯನ್ನ ಮಾಡ್ತಿದ್ದಾರೆ ಮಹಿಳೆಯರು. ಮತ್ತೆ ಹೆಂಗ್ ಬದುಕಬೇಕು, ಯಾವಾಗ ಚಾಲು ಆಗ್ತದೆ, ಯಾವಾಗಲ ಅದ್ರ ಟೆನ್ಷನ್ ಆಗ ನಾವು ಕುಂತೀವ್ರಿ. ಮತ್ತೆ ಯಾವಾಗ ಆಗ್ಬೇಕು, ಅದು ಕಡ್ಗಿ ಮೇಲೆ ಮನ್ಯಾಗ ಮಾಡ್ಕೇಸಿ ತರ್ತೀವ್ರಿ. ಒಟ್ಟಿ ತಿಪ್ಪಲಿಗೆ ಹೆಂಗೆ ಮಾಡ್ಬೇಕು, ಅದು ಅದೇ ಟೆನ್ಷನ್ ಆಗಿ ಸಾಲ ಸಪ್ಟಿ ತಗೊಂಡು ಕೇಸಿ ಮಾಡ್ಕೇಸಿ ಇದ್ರ ಮ್ಯಾಗೆ ಕುಂತೀವ್ರಿ. ಮತ್ತೆ ಹೆಂಗೆ ಮಾಡ್ಬೇಕು ಅದು ಅಂದ್ಕೆ ಟೆನ್ಷನ್ ಆಗ ಅಷ್ಟೇ ಕುಂತೀವ್ರಿ. ನಾವು ಕಡ್ಗಿ ಮೇಲೆ ಮಾಡಿ ತರ್ಲತ್ತೀವ್ರಿ ಮನೆಗಳಿಂದ. ಇಲ್ಲಿ ಒಂದೇ ಗ್ಯಾಸ್ ತದ್ದು ಸಿಕ್ಕಾದ್ರಿ ಅದ್ರ ಮ್ಯಾಗೆ ಒಂದು ರೂಪಾಯಿ ಹೆಚ್ಚಿಗೆ ಮಾಡಿದ್ರೆ ಬರಲಾಗ್ಯಾರಿ. ಹೆಂಗೆ ಮಾಡಿರಿ ಅಂತ ಕೇಸಿ ಒಂದೇ ಮಾಡ್ಬೇಕಾಗ್ತದೆ. ಕಡ್ಗಿ ಮೇಲೆ ಸ್ವಲ್ಪ ಮಾಡ್ಕೋತೀವ್ರಿ. ಇಲ್ಲಿ ಬಿಸಿ ರೊಟ್ಟಿ ಅವು ಹಾಕಲಾಕ ಕಡ್ಗಿ ಮೇಲೆ ಮನೆಯಲ್ಲಿಂದ ತರ್ಲತ್ತೀವ್ರಿ. ಒಂದಿನಾಗ ಅದಲ್ಲತ್ತೀವಿ 200 ರೂಪಾಯಿ ಆಗ್ತದ್ರಿ. ನಮ್ಮ ಮೇಲೆ ಮಾಡೋದು ರೊಟ್ಟಿ ತಿಪ್ಪಲಿಗೆ ರೊಟ್ಟಿ ಉಣಲ್ಲ, ಕೂಳು ಉಣಲ್ಲ, ಹಂಗೆ ಮಾಡ್ಕೋತೀವ್ರಿ. ಹಂಗೆ ಏನು ಮಾಡಬೇಕು, ಈಗ ಅದ್ರ ಟೆನ್ಷನ್ ಆಗಿ ಅಷ್ಟೇ ಕುಂತೀವ್ರಿ. ಎಲ್ಲಾ ಕಡೆನೂ ಕೂಡ ಗ್ಯಾಸ್ ಸಿಲಿಂಡರ್ ಬಿಸಿ ಅನ್ನೋದು ತಡ್ತಾ ಇರುವಂಥದ್ದು. ಇದೀಗ ಜೋಳದ ರೊಟ್ಟಿ ಪ್ರಿಯರಿಗೂ ಕೂಡ ಒಂದ್ ಕಡೆನಲ್ಲಿ ಗ್ಯಾಸ್ ದರ ಏರಿಕೆ ಆಗಿದೆ, ಇನ್ನೊಂದ್ ಕಡೆನಲ್ಲಿ ರೊಟ್ಟಿ ದರವನ್ನ ಕೂಡ ಏರಿಕೆ ಮಾಡಿದ್ದಾರೆ. ರೊಟ್ಟಿಯನ್ನ ಇಷ್ಟಪಡುವಂಥವ್ರು 7 ರೂಪಾಯಿ ಬದಲಿಗೆ 8 ರೂಪಾಯಿಯನ್ನ ಕೊಟ್ಟು ರೊಟ್ಟಿಯನ್ನ ಖರೀದಿ ಮಾಡಬೇಕು. ಗ್ರಾಹಕರಿಗೂ ಕೂಡ ಎಲ್ಲೊಂದ್ ಕಡೆ ಇದರ ಹೊಡೆತ ಬೀಳ್ತಾ ಇದೆ, ಇನ್ನೊಂದ್ ಕಡೆನಲ್ಲಿ ರೊಟ್ಟಿ ಮಾಡೋರ್ಗೂ ಕೂಡ ಇದರಿಂದ ಲಾಸ್ ಆಗ್ತಾ ಇದೆ. ಯಾರು ಬರ್ತಾ ಇಲ್ಲ ಗ್ರಾಹಕರು, ಹಾಗಾಗಿ ಬೆಲೆಯನ್ನ ಏರಿಕೆ ಮಾಡಲಾಗಿದೆ.